ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಿ ಅಂತರಪಟ ದೊರೆಸಾನಿ ಅಂತ ಸೀರಿಯಲ್ನಲ್ಲಿ ನಟಿಸಿ ಇವಾಗ ಪೂರ್ಣ ಪ್ರಮಾಣದ ನಟಿಯಾಗಿ ಮುದ್ದು ಸೊಸೆ ಕತೆ ಹೇಳೋಕೆ ಬರ್ತಾ ಇದ್ದಾರೆ. ಮುದ್ದಾದ ಹುಡುಗಿ ಪ್ರತಿಮಾ ಠಾಕೂರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮುದ್ದು ಸೊಸೆ ಕತೆ ಏನಂತ ಕೇಳೋಣ, ಹೇಗಿದ್ದಾರೆ ಅಂತ ವಿಚಾರಿಸೋಣ. ಹಲೋ, ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಅಲ್ಲ, ಮುದ್ದು ಸೊಸೆ ಅನ್ನೋದೇನು ಟೈಟಲ್ ಇದೆ, ನೀವು ಮುದ್ದಾಗಿದ್ದೀರಾ ಅಂತ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡ್ರೋ ಅಥವಾ ನಿಮ್ಮನ್ನು ನೋಡಿ ಆ ಟೈಟಲ್ ಏನಾದ್ರು ಇಟ್ರು ಅಂತ ಈಗ ನೋಡೋರ್ಗೆ ಒಂದು ಡೌಟು. ಮುದ್ದಾಗಿದ್ದೀನಲ್ವಾ, ಅದಕ್ಕೆ ನನ್ನ ನೋಡಿ ಟೈಟಲ್ ಇಟ್ಟಿದ್ದು. ಏನು ಅಡ್ವಾಂಟೇಜು? ಹೌದು ಹೌದು. ಎಸ್, ಮೊದಲಿಗೆ ಮುದ್ದು ಸೊಸೆ ಪ್ರೋಮೋ ಬಿಟ್ಟಾಗ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಸೊ ನಿಮಗೆ ಎಷ್ಟು ಖುಷಿ ಕೊಡ್ತು? ಯಾಕಂದರೆ ಒಂದು ಪೋಷಕ ಪಾತ್ರಗಳು, ಅಂದರೆ ನಾವು ಒಂದು ಅಂತರಪಟ ಅಂತ ಒಂದು ಕೇಡಿ ತಂದೆ ಮಗಳಾಗಿ ನಟಿಸಿದ್ರಿ, ಆ ನಂತರ ಈ ಸೀರಿಯಲ್ ಸಿಕ್ತು, ಪ್ರೋಮೋಗೂ ಒಳ್ಳೆ ರೆಸ್ಪಾನ್ಸ್ ಇದೆ. ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ ಅಂತ? ನನಗಿಂತ ಜಾಸ್ತಿ ನನ್ನ ಫ್ಯಾಮಿಲಿಗೆ ತುಂಬ ಖುಷಿ ಕೊಟ್ಟಿದೆ ಈ ಸೀರಿಯಲು. ತುಂಬ ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಅನ್ನೋದು ತುಂಬ ಇದೆ. ಸೊ ನೋಡಬೇಕು ಟೆಲಿಕಾಸ್ಟ್ ಆದಮೇಲೆ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅನ್ನೋದನ್ನ. ವಿದ್ಯಾ ಅನ್ನೋ ಪಾತ್ರ ನಿಮಗೆ ಹೇಳಿದಾಗ ನಿಮ್ಮ ಒಂದು ತಯಾರಿ ಹೇಗಿತ್ತು ಅಂತ? ಯಾಕಂದರೆ ತುಂಬ ಚೆನ್ನಾಗಿ ರೆಡಿ ಆಗಿದ್ರೆ, ಈವನ್ ಇಂಟರ್ವ್ಯೂ ಅಂದಾಗಲೂ ಅದೇ ಗೆಟಪ್ಪಲ್ಲಿ ಬಂದಿದ್ದೀರಾ, ಪ್ರೋಮೋ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಆ ಪಾತ್ರ ಹೇಳಿದಾಗ ಯಾಕೆ ಈ ಪಾತ್ರ ನಾನು ಮಾಡಬೇಕು ಅಂತ ಅನ್ನಿಸ್ತು? ಆ ಪಾತ್ರಕ್ಕೋಸ್ಕರ ನಿಮ್ಮ ಒಂದು ತಯಾರಿ ಹೇಗಿತ್ತು ಅಂತ? ಯಾಕಂದರೆ ಒಂದು ಔಟ್ಫಿಟ್ಟಿಂದ ಹಿಡಿದು ಒಂದು ಡೈಲಾಗಿಂದ ಹಿಡಿದು ಪ್ರತಿಯೊಂದು ನಾವು ರೆಡಿ ಆಗಬೇಕಾಗತ್ತೆ, ಹೇಗಿತ್ತು ಅಂತ? ಪ್ರಿಪ್ರೇಷನ್ ಅನ್ನೋದು ತುಂಬ ಇದೆ ನನಗೆ. ಏನಕ್ಕೆ ಅಂದರೆ ವಿದ್ಯಾನೋ ಏನು ಪಾತ್ರ ಇದೆ, ನನ್ನ ರಿಯಲ್ ಲೈಫಲ್ಲಿ ನಾನು ಹೇಗಿದ್ದೀನೋ ಅದೇ ಥರ ಇದೆ ನನಗೆ. ಅದರಿಂದ ಸ್ವಲ್ಪ ಈಸಿ ಆಯಿತು. ಬಟ್ ಕಷ್ಟ ಅನ್ನೋದಂದರೆ ಮಂಡ್ಯ ಭಾಷೆ. ಸೊ ಫುಲ್ಲು ಅಂದರೆ ಬ್ಯಾಂಗ್ಳೂರು ಸೈಡ್ ಅಲ್ವಾ ನಾವು. ಸೊ ಮಂಡ್ಯ ಭಾಷೆ ಅನ್ನೋದು ಸ್ವಲ್ಪ ಕಷ್ಟ ಇದೆ, ಅದಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ. ಅದು ಅಂದರೆ ಫ್ಲೂಯೆಂಟಾಗಿ ಬರಬೇಕಲ್ವ ಮಂಡ್ಯ ಭಾಷೆ. ಸೊ ಅದಕ್ಕೋಸ್ಕರ ಪ್ರಿಪ್ರೇಷನ್ ನಡೀತಿದೆ. ಓಕೆ, ಮೊದಲು ಅಂದರೆ ಈಗ ಸೀರಿಯಲ್ ಪ್ರಕಾರ ಹೋಗೋದಾದರೆ ನಿಮಗೆ ಈಗ ಡಾಕ್ಟರ್ ಆಗಬೇಕು ಅನ್ನೋದು ನಿಮ್ಮ ಕನಸಾಗಿರುತ್ತೆ. ಇನ್ ರಿಯಲ್ ಲೈಫ್ ಕೂಡ ನೀವು ನಟಿ ಆಗಬೇಕು ಅಂತಲೇ ಕನಸಿತ್ತಾ ಅಥವಾ ಹೇಗೆ ಏನು ಅಂತ? ಅದಕ್ಕೂ ಇದಕ್ಕೂ ಒಂದು ಸಿಂಕ್ ಮಾಡಿ ಹೇಳೋದಾದರೆ ಸಿಂಕ್ ಏನಿಲ್ಲ, ಕರೆಕ್ಟಾಗೇ ಇದೆ. ಅದರಲ್ಲಿ ವಿದ್ಯಾನೋ ಅವಳಿಗೇನು ಆಸೆ ಇರುತ್ತೆ ಅಂದರೆ ಡಾಕ್ಟರ್ ಆಗಬೇಕನ್ನೋ ಆಸೆ ಇರುತ್ತೆ. ನನಗೂ ಅಷ್ಟೇ, ನಾನು ನಟಿ ಆಗಬೇಕನ್ನೋದು ನನ್ನ ದೊಡ್ಡ ಡ್ರೀಮ್ ಅದು. ಸೊ ಅದೀಗ ಪೂರ್ಣ ಆಗ್ತಾಯಿದೆ. ಡಾಕ್ಟ್ರ್ ಪಾತ್ರ, ಯಾಕಂದರೆ 18 ವರ್ಷ ತುಂಬಿರಲ್ಲ, ಅವಳಿಗೆ ಮದುವೆ ಮಾಡೋಕ್ಕೆ ಹೋಗ್ತಾರೆ ಸ್ಕೂಲ್ ಬೆಂಚಿಂದ ಹಸೆಮಣೆವರೆಗೆ ಅಂತ. ನಿಮ್ಮ ಪಾತ್ರದ ಒಂದು ಟ್ರ್ಯಾಕ್ ಹೇಳೋದಾದರೆ? ನಾನಂದರೆ ನನಗೆ ಒಂದೇ ನನ್ನ ಮೈಂಡಲ್ಲಿರೋದು, ನಾನು ಓದ್ಬಿಟ್ಟು ಡಾಕ್ಟರ್ ಆಗಬೇಕು. ನಮಗಿರೋ ಕಷ್ಟ, ನಮಗಿರೋ ಬಡತನ, ನಮ್ಮಪ್ಪ ಮಾಡ್ಕೊಂಡಿರೋ ಸಾಲನ ಎಲ್ಲದನ್ನೂ ತೀರಿಸ್ಬೇಕು ಅನ್ನೋದು ನನ್ನದು ಮೈಂಡಲ್ಲಿರೋದು. ಸೊ ನಾನು ಓದ್ತೀನಿ, ಡಾಕ್ಟರ್ ಆಗೇ ಆಗ್ತೀನಿ. ಈ ಸೀರಿಯಲ್ಗೆ ತ್ರಿವಿಕ್ರಮ್ ಹೀರೋ ಅಂತ ಹೇಳಿದಾಗ ನಿಮ್ಮ ಒಂದು ರೆಸ್ಪಾನ್ಸ್ ಹೇಗಿತ್ತು? ಓ, ಇವರ ಹೀರೋನಾ ಅಂತ ಹೇಳಿದಾಗ? ಎಸ್, ಹೀರೋ ಮೆಟೀರಿಯಲ್ಲೇ, ಬಟ್ ನಿಮ್ಮ ಜೊತೆ ಅಂದಾಗ? ನನ್ನ ಜೊತೆ ಅಂದಾಗ ಫಸ್ಟ್ ನನಗೆ ತ್ರಿವಿಕ್ರಮ್ ಅಂತ ಹೀರೋ ಹೇಳಿದಾಗ ಫಸ್ಟ್ ಶಾಕ್ ಆಯಿತು. ಓ ಅವರಾ ಅಂತ ಅನ್ನಿಸ್ತು. ಅದಾದಮೇಲೆ ಲೈಕ್ ನಾವು ಬಿಗ್ ಬಾಸಲ್ಲೆಲ್ಲ ನೋಡಿರ್ತೀವಿ ಅಲ್ವಾ. ಸೊ ನಮ್ಮ ಅಕ್ಕ, ನಮ್ಮ ಫ್ಯಾಮಿಲಿ ಎಲ್ಲ ಅವ್ರ ಫ್ಯಾನು. ಸೊ ತುಂಬ ಖುಷಿ ಆಯಿತು ಅವರಂತ ಹೇಳಿದಾಗ. ಮೊದಲಿಗೆ ಇವಾಗ ನಿಮ್ಮ ಪಾತ್ರ ವಿದ್ಯಾ ಅನ್ನೋ ಪಾತ್ರ, ಅದಕ್ಕೆ ಈಗ ಪ್ರೋಮೋ ನೋಡಿದಾಗ ನಿಮಗೆ ಬಂದಿರೋವಂಥ ಒಂದು ಬೆಸ್ಟ್ ಕಮೆಂಟ್ಸ್ ಇರ್ಬೋದು. ಯಾಕಂದರೆ ನೋಡೋರಿಗೆ ಹಳ್ಳಿ ಹುಡುಗಿ ಪಾತ್ರ, ಪ್ರೋಮೋ ಬಂದಾಗ ಅದಕ್ಕೆ ಪಾಸಿಟಿವ್ ಬಂದಿರುತ್ತೆ, ನೆಗೆಟಿವ್ ಕಮೆಂಟ್ಸ್ಗಳು ಬಂದಿರುತ್ತೆ, ಅಥವಾ ಹೇಗೆ ನೀವು ಅದನ್ನು ಹ್ಯಾಂಡಲ್ ಮಾಡಿದ್ರಿ ಅಂತ? ಎರಡೂ ಬಂದಿದೆ, ಪಾಸಿಟಿವ್ ಬಂದಿದೆ, ನೆಗೆಟಿವ್ ಬಂದಿದೆ. ನಾನು ಎರಡೂ ತೊಗೊಂಡಿದ್ದೀನಿ. ಪಾಸಿಟಿವ್ ಅಂದರೆ ನನಗೆ ತುಂಬ ಇಷ್ಟ ಆಗಿದ್ದ ಕಮೆಂಟು ಏನು ಅಂದರೆ, ತುಂಬ ಮುದ್ದಾಗಿ ಕಾಣ್ತಾ ಇದ್ದೀರಾ, ನಿಮಗೆ ಹೇಳಿ ಮಾಡಿಸ್ದಂಗಿದೆ ಇದು ಸ್ಟೋರಿ ಅಂತ ಒಬ್ಬರು ಕಮೆಂಟ್ ಮಾಡಿದ್ರು. ಅದು ತುಂಬ ಇಷ್ಟ ಆಯಿತು. ಇವತ್ತಿಗೆ ಪ್ರೋಮೋ ಪ್ರಕಾರ ನಾವು ಕತೆ ಪ್ರಕಾರ ತೊಗೊಳ್ಳೋದಾದರೆ, ಇವತ್ತಿಗೂ ಈಗ ಉತ್ತರ ಕರ್ನಾಟಕ ಸೈಡೆಲ್ಲ ಹೋದರೆ 18 ವರ್ಷ ಅಲ್ಲ, ಒಂದು 15-14 ವರ್ಷಕ್ಕೆ ಮದುವೆ ಮಾಡುವಂಥ ಒಂದು ಪ್ರತೀತಿ ಇದೆ ಆ ಕಡೆ ಹೋದಾಗ. ಸೊ ಅದು ಕಾನೂನು ಪ್ರಕಾರ ಮತ್ತು ಒಂದು ಭವಿಷ್ಯದ ದೃಷ್ಟಿಯಿಂದ ತಪ್ಪಾಗತ್ತೆ. ಸೊ ನಿಮ್ಮ ಪ್ರಕಾರ ಹೇಗೆ ಏನು ಅಂತ? ನನ್ನ ಪ್ರಕಾರ ನಾನು ಅದನ್ನೇ ಹೇಳೋದು, ಮದುವೆ ಮಾಡೋದು ತಪ್ಪು ಅಲ್ಲ, ಬಟ್ ಅವ್ರಿಗೂ ಒಂದು ಕನಸುಗಳು, ಆಸೆಗಳಿರುತ್ತೆ ಅಲ್ವಾ. ಸೊ ಅದನ್ನು ಕೇಳಿಬಿಟ್ಟು ಅದನ್ನೆಲ್ಲ ನೆರವೇರಿಸ್ಬಿಟ್ಟು ಅದಾದಮೇಲೆ ಮದುವೆಗೆ ಅನ್ನೋದು ತುಂಬ ಏಜ್ ಇದೆ ಅಲ್ವಾ, ಅವಾಗ ಮಾಡಿಕೊಂಡ್ರೆ ಆಯಿತು. ಫಸ್ಟು ಓದು, ಅವ್ರ ಲೈಫಲ್ಲಿ ಏನಾಗಬೇಕಂತ ಅಂದ್ಕೊಂಡಿದ್ದಾರೋ ಅದು ಫಸ್ಟು, ಅದಾದಮೇಲೆ ಮದುವೆ.
ಮೊದಲಿಗೆ ಹೆಣ್ಮಕ್ಳು ಎಲ್ಲ ಒಂದು ಸೆಕ್ಟರಲ್ಲೂ ಕೆಲಸ ಮಾಡ್ತಿದ್ದಾರೆ. ಒಂದು ವಿಮಾನ ಓಡಿಸೋದ್ರಿಂದ ಹಿಡಿದು ಟ್ರೈನ್ ಓಡಿಸೋದ್ರಿಂದ ಹಿಡಿದು ಪ್ರತಿಯೊಂದು ಸೆಕ್ಟರಲ್ಲೂ ಇದ್ದಾರೆ. ಇವಾಗ ಮದುವೆ ಅನ್ನೋದು ಹೌದು, ಅದಕ್ಕೆ ಅವ್ರಿಗೆ ನಾವು ಯಾವಾಗ ರೆಡಿ ಇದ್ದೀವಿ ಅನ್ನೋ ಟೈಮಲ್ಲಿ ಮದುವೆ ಆಗ್ಬೋದು. ಬಟ್ ಎಲ್ಲ ಸೆಕ್ಟರ್ ಬೆಳೀತಾ ಇದ್ರಲ್ಲ, ಆ ಸಪೋರ್ಟ್ ಬೇಕಾಗಿರುತ್ತೆ. ಅದ್ರ ಬಗ್ಗೆ ಹೇಳೋದಾದ್ರೆ ಸಪೋರ್ಟ್ ಮೇನ್ಲಿ ಫ್ಯಾಮಿಲಿ ಸಪೋರ್ಟ್ ಇರಬೇಕು. ನಂಗೆ ಅದು ತುಂಬ ಚೆನ್ನಾಗಿದೆ. ಎಲ್ಲರೂ ಹೋಲ್ ಫ್ಯಾಮಿಲಿ ನಂಗೆ ಸಪೋರ್ಟ್ ಮಾಡ್ತಾರೆ. ಅವ್ರ ಸಪೋರ್ಟ್ ಇಲ್ಲದೆ ನಾವು ಒಂದು ಹೆಜ್ಜೆನೂ ಇಡೋದಕ್ಕಾಗಲ್ಲ. ಸೊ ಅವ್ರ ಸಪೋರ್ಟಿಂದನೇ ನಾನು ಇಲ್ಲಿವರೆಗೂ ಬಂದಿರೋದು. ಮೊದಲಿಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್, ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಎಲ್ಲಿ ನೋಡಿದ್ರು ನೀವೇ ಇರ್ತೀರ. ಹಾಗಿರುವಾಗ ಆ್ಯಕ್ಟಿಂಗ್ ಅಂತ ಬಂದಾಗ, ಈಗ ದೊರೆಸಾನಿ ಮಾಡಿದ್ದೀರಾ, ಅಂತರಪಟ ಅಂತ ಬಂದಾಗ, ಈಗ ನಾವು ಕ್ಯಾಮ್ರಾ ಮುಂದೆ ರೀಲ್ಸ್ ಮಾಡೋದಕ್ಕೂ ಆ್ಯಕ್ಟಿಂಗ್ ಮಾಡೋಕ್ಕೂ ಡಿಫ್ರೆನ್ಸ್ ಇದೆ. ಆ ಟೈಮಲ್ಲಿ ನಿಮ್ಗೆ ಎಷ್ಟು ಚಾಲೆಂಜ್ ಅಂತ ಅನಿಸ್ತು? ಯಾಕಂದರೆ ಒಂದು ಡೈಲಾಗಿಗೆ ಲಿಪ್ ಸಿಂಕ್ ಮಾಡೋದಕ್ಕೂ ಒಂದು ಹಾಡಿಗೆ ಲಿಪ್ ಸಿಂಕ್ ಮಾಡೋಕ್ಕೂ ಆ ಡೈಲಾಗ್ನೇ ನೀವು ಹೇಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆ ಟೈಮಲ್ಲಿ ನಿಮ್ಗೆ ಏನಾದ್ರು ಕಷ್ಟ ಅಂತ ಏನಾದ್ರು ಅನಿಸಿದ್ಯಾ? ಏನು ಚಾಲೆಂಜಸ್ ಫೇಸ್ ಮಾಡಿದ್ರಿ ಅಂತ? ಅಂದರೆ ಕಷ್ಟ ಏನು ಅನ್ನಿಸ್ಲಿಲ್ಲ. ಲೈಕ್ ಹೌದು, ರೀಲ್ಸ್ ಮಾಡೋದು ಬೇರೆ, ಲಿಪ್ಸಿಂಕ್ ಮಾಡೋದು ಬೇರೆ, ನಾವು ಓನ್ ಡೈಲಾಗ್ ಹೇಳೋದು ಬೇರೆ, ತುಂಬ ಡಿಫ್ರೆನ್ಸ್ ಇದೆ. ಬಟ್ ನಂಗೆ ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ. ಕೆಲವೊಂದು ಸತಿ ಕೆಲವೊಂದು ಡೈಲಾಗ್ ಕಡೆ ಸ್ಟಿಕ್ ಆನ್ ಆಗಿಬಿಡ್ತೇನೆ ಬಿಟ್ಟರೆ, ಬಟ್ ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ. ಯಾಕಂದರೆ ನಾನು ಆ್ಯಕ್ಟಿಂಗ್ ಕ್ಲಾಸಿಗೆ ಹೋಗಿದ್ದೆ. ಆ್ಯಕ್ಟಿಂಗ್ ಕ್ಲಾಸಿಗೆ ಹೋಗಿ ಅದಾದಮೇಲೆ ನಾನು ರೀಲ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದು. ರೀಲ್ಸ್ ಆಗಿರ್ಬೋದು, ಟಿಕ್ಟಾಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಎಲ್ಲ ಅದಾದಮೇಲೆ ಸ್ಟಾರ್ಟ್ ಮಾಡಿದ್ದು. ಅಷ್ಟು ಕಷ್ಟ ಏನು ಅನ್ನಿಸ್ಲಿಲ್ಲ ನನಗೆ ಕ್ಯಾಮ್ರಾ ಫೇಸ್ ಮಾಡೋದು. ಯಾಕಂದರೆ ನಾನು 10th or 7th ಮಾಡ್ಕೊಂಡು ಬರ್ತಾಯಿದ್ದೀನಿ ನಾನು. ಸೊ ಅಷ್ಟೇನು ಕಷ್ಟ ಅನ್ನಿಸ್ಲಿಲ್ಲ ನನಗೆ. ಓಕೆ, ನಿಮ್ಮ ಲುಕ್ ನೋಡಿದಾಗ, ನೀವು ಕ್ಯೂಟ್ ಆಗಿರೋದು, ಮುದ್ದಾಗಿರೋದು ನೋಡಿದಾಗ ಜನಕ್ಕೆ ಬಂದಿದ್ದ ಪ್ರಶ್ನೆ, ಇವ್ರಿಗೆ ರಿಯಲ್ ಏಜ್ ಎಷ್ಟಿರ್ಬೋದು? ಇವ್ರಿಗೆ ಈಗ ಅಪ್ಲಿಕೇಶನ್ ಹಾಕೋದ್ರೆ ಹೆಂಗೆ ಹಾಕಬೇಕು, ಏನು ಹೇಳಬೇಕು, ಮದುವೆ ಆಗೋ ಹುಡುಗ ಹೆಂಗಿರಬೇಕು ಅನ್ನುವಂಥ ಪ್ರಶ್ನೆ ನಿಮ್ಮನ್ನು ಇಷ್ಟಪಡುವಂಥ ನಿಮ್ಮ ಫಾಲೋವರ್ಸ್ಗೆ, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೆ ಇದೆ. ಅದು ಒಂದು ಆನ್ಸರ್ ಮಾಡಿಬಿಡಿ. ಆ ಥರ ಇನ್ನೂ ಆ ಥರ ಮೈಂಡ್ ಸೆಟ್ಟಿಗೆ ಹೋಗಿಲ್ಲ ನಾನು. ನಾ ಮದುವೆ ಆಗೋ ಹುಡುಗ ಹಿಂಗೆ ಇರ್ಬೇಕು, ಹಂಗೆ ಆ ಥರ ಏನೂ ಇಲ್ಲ. ನಂಗೆ ಏಜ್ ಬಂದುಬಿಟ್ಟು ಹೇಳ್ತೀರಿ, ಎಲ್ಲರೂ ಕೇಳ್ಕೊಳ್ಳಿ, 20 ನನಗೆ. ಓಕೆನಾ? ಮತ್ತೆ ಕೇಳಬೇಡಿ ನನ್ನ. ಎಲ್ಲರೂ ಏನಂತಾರೆ ಅಂದರೆ ಸೆಟ್ಗೆ ಹೋದಾಗೆಲ್ಲ, ಮೇ ಬಿ ನಿಮಗೆ ಒಂದು 15 or 16 ಅಂತ ಹೇಳ್ತಾರೆ. ಸೊ ನನ್ನ ರಿಯಲ್ ಪ್ರತಿಮಾ ಏಜ್ ಬಂದುಬಿಟ್ಟು 20. ಓಕೆ, ಹುಡುಗ ಹೆಂಗಿರಬೇಕು ಅಂತ ಹೇಳಿಲ್ಲಪ್ಪ, ಮದುವೆ ಅಂದರೆ ಹೆಂಗೆ, ಏನು ಕನಸಿದೆ ನಿಮಗೆ ಅಂತ? ಕನಸು ಆ ಥರ ಲೇಟ್ ಇದೆ ಒಪ್ಕೋತೀನಿ. ಯಾವತ್ತಾರು ಒಂದಿನ ಹೆಣ್ಮಕ್ಳು ಮದುವೆ ಆಗಲೇಬೇಕಲ್ವಾ? ನಿಜ ಆಗಲೇಬೇಕು ಹೆಣ್ಮಕ್ಳು. ಹುಡುಗ ಆ ಥರ ಅಂದರೆ ಎಲ್ಲರಿಗೂ ಒಂದೇ ಇರುತ್ತೆ, ಸೆಟಲ್ಡ್ ಆಗಿರಬೇಕು. ಇವಾಗ ಮೈಂಡ್ ಸೆಟ್ಟೇ ಇಲ್ಲ ನನಗೆ. ಅದು ಯಾವತ್ತೂ ನಾನು ಯೋಚನೆನೂ ಮಾಡಿಲ್ಲ. ಲೈಕ್ ಮದುವೆ ಆಗೋ ಹುಡುಗ ಹಿಂಗಿರ್ಬೇಕು, ಹಂಗಿರ್ಬೇಕು, ಸದ್ಯಕ್ಕೆ ಏನು ಯೋಚನೆ ಇಲ್ಲ. ಓಕೆನಾ? ಓಕೆ, ನಿಮ್ಮ ಮತ್ತು ತ್ರಿವಿಕ್ರಮ್ ಕಾಂಬಿನೇಷನ್, ಯಾಕಂದರೆ ಸ್ಕ್ರೀನ್ ಮೇಲೆ ನೋಡಿದಾಗ ಚೆನ್ನಾಗಿ ಅನಿಸ್ತಾ ಇದೆ. ಬಟ್ ನಿಮ್ಮಿಬ್ಬರು ಕ್ಯಾಮ್ರಾ ಶೂಟ್ಗೂ ಮುಂಚೆ ನಿಮ್ಮ ಒಂದು ತಯಾರಿ ಹೇಗಿರುತ್ತೆ? ಅಥವಾ ಡೈಲಾಗ್ ಮಾತಾಡ್ಬೇಕಾದ್ರೆ ಹೆಂಗೆ ನೀವಿಬ್ಬರು ಪ್ರಿಪೇರ್ ಆಗ್ತೀರಾ ಜೊತೆಯಾಗಿ ಸೀನ್ಸ್ ಇದ್ದಾಗ ಅಂತ? ಫಸ್ಟು ಸೀನ್ ಪೇಪರ್ ಕೊಡ್ತಾರೆ, ಇಬ್ಬರು ಕುತ್ಕೊಂಡು, ಅಂದರೆ ಲೈಕ್ ಇಬ್ಬರು ಮಾನಿಟರ್ ಮಾಡಿ ಇನ್ನೂ ಅವ್ರು ಹೇಳಿರೋದಕ್ಕಿಂತ ಇನ್ನೂ ಬೆಟರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಇಬ್ಬರು. ಓಕೆ, ಅವ್ರು ಏನಾದ್ರು ನಿಮ್ಗೆ ಗೈಡ್ ಮಾಡಿರೋದು, ಯಾಕಂದರೆ ಎಷ್ಟೊಂದು ಸೀನಿಯರು, ಗೈಡ್ ಮಾಡಿರೋದು ಏನಾದ್ರು ಇದೆಯಾ ನಿಮಗೆ? ನನಗೆ ಒಂದು ಮಂಡ್ಯದಲ್ಲಿ ಶೂಟ್ ಮಾಡಬೇಕಾದ್ರೆ ಅವತ್ತು ನನಗೆ ಅದು ನಿದ್ದೆನೇ ಆಗಿರಲಿಲ್ಲ. ನೈಟ್ ಫುಲ್ ಜರ್ನಿ ಮಾಡ್ಕೊಂಡು ಬಂದಿದ್ದೆ, ನಿದ್ದೆನೇ ಆಗಿರಲಿಲ್ಲ. ಸೊ ಆವಾಗ ತುಂಬ ಟೇಕ್ಸ್ ತೊಗೊಂಡ್ಬಿಟ್ಟೆ ನಾನು. ಅವಾಗ ಹೇಳಿದ್ರು, ಕೂಲ್ ಪ್ರತಿಮಾ, ಮಾಡು ಯು ಕ್ಯಾನ್ ಡೂ ಇಟ್ ಅಂತ ಹೇಳಿದ್ರು. ಸೊ ಮಾಡ್ತಾರೆ, ಸಪೋರ್ಟಿವ್ ಆಗಿರ್ತಾರೆ. ಒಂದು ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ನಿರ್ಮಾಣ ಮಾಡೋದು ಅಂದರೆ ಕಷ್ಟನೇ. ಸೊ ಅದಕ್ಕೊಂದು ಸಪೋರ್ಟಿವ್ ಆಗಿ ನಿಲ್ಲುವಂಥ ಒಂದು ವ್ಯಕ್ತಿ ಬೇಕಾಗಿರುತ್ತೆ. ಕುಸುಮಾ ಶೆಟ್ಟಿಯವರು ಎಷ್ಟೆಲ್ಲ ಸ್ಟೋರೀಸ್ ಮೂಲಕ ಅವ್ರು ನಿರ್ಮಾಣ ಮಾಡ್ತಾ ಇದ್ದಾರೆ, ಎಷ್ಟು ಖುಷಿ ಇದೆ, ಎಷ್ಟು ಸಪೋರ್ಟಿವ್ ಆಗಿ ಅವ್ರು ನಿಂತಿದ್ದಾರೆ ಅಂತ. ಅವ್ರದ್ದಂದರೆ ನಮ್ಮದು ತುಂಬ ಹಳೇ ಸಂಬಂಧ. ಏನಕ್ಕೆ ಅಂದರೆ ನಾನು ಚೆನ್ನೈಗೆ ಹೋಗಿದ್ದೆ. ಅವ್ರದ್ದೇ ಒಂದು ತಮಿಳ್ ವೆಬ್ ಸೀರೀಸ್ ಮಾಡ್ತಾಯಿದ್ರು. ಸೊ ನಾನು ಅದಕ್ಕೆ ಆಡಿಷನ್ನಿಗೆ ಹೋಗಿದ್ದೆ. ಸೊ ನನಗೆ ಅವಾಗಿಂದನೇ ನನಗೆ ಸ್ವಲ್ಪ ಪರಿಚಯ ಇದ್ದರು. ಸೊ ಇವಾಗ ಏನು ಅಂದರೆ, ಇವಾಗ ನಾವು ಮುದ್ದು ಸೊಸೆ ಏನು ಮಾಡ್ತಾಯಿದ್ದೀವೋ ಆ ಸ್ಟೋರಿನೂ ಸೇಮ್ ಅದೇ ಥರ ಇತ್ತು. ಬಟ್ ನನಗೆ ತಮಿಳ್ ಲ್ಯಾಂಗ್ವೇಜ್ ಬರಲ್ಲ ಅಂತ ಹೇಳಿ ನಾನು ಸೆಲೆಕ್ಟ್ ಆಗಲಿಲ್ಲ. ಅದಾದಮೇಲೆ 1-2 ವರ್ಷ ಆದಮೇಲೆ ನನಗಿದು ಬಂತು. ನನಗೆ ಹೇಳಿದಾಗ ನಂಗೆ ಲಿಟ್ರಲಿ ಶಾಕ್ ಆಯಿತು, ಗೊತ್ತಾ? ಅದಕ್ಕೆ ಹೇಳೋದು, ಯಾರ್ಯಾರ ಹಣೆ ಬರದಲ್ಲಿ ಏನೇನು ಬರೆದಿರುತ್ತೋ ಅದೇ ಆಗೋದು ಅಂತ. ಅವರು ನನಗೆ ಹೇಳಿದ್ರು, ಇಲ್ಲ ಅದು ಸೇಮ್ ಅಂತ, ಸೇಮ್ ಸ್ಟೋರಿ
ಬರುತ್ತೆ ಅಂತ ಹೇಳಿದ್ರು. ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೆಟ್ಟಿಗೆ ಬಂದಾಗ ಅವರಾಗಿರ್ಬೋದು, ಸುಂದ್ರೇಶ್ ಸರ್ ಆಗಿರ್ಬೋದು, ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಮೇನ್ಲಿ ಅವ್ರು ಸಪೋರ್ಟಿವ್ ಆಗಿದ್ದರೆ ನಮಗೇನು ಆ್ಯಕ್ಟಿಂಗ್ ಮಾಡೋದಕ್ಕೆ ಏನು ಎನರ್ಜಿ ಬರುತ್ತೆ. ಮತ್ತೊಬ್ರು ವ್ಯಕ್ತಿ ಮೇಘಾ ಶೆಟ್ಟಿ ಅವರು ಕೂಡ ಮೊದಲ ಒಂದು ಪ್ರೋಮೋ ರಿಲೀಸ್ ಆದಾಗ ಅವರು ಒಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿಬಿಟ್ಟು ತಂಡಕ್ಕೆ ವಿಶ್ ಮಾಡಿದರು. ಈವನ್ ಅವ್ರ ಸೆಟ್ ಕೂಡ ವಿಸಿಟ್ ಮಾಡಿದರು. ಅದು ವೈರಲ್ ಆಗಿತ್ತು ಆ ಟೈಮಲ್ಲಿ. ವಿಸಿಟ್ ಮಾಡಿದ್ರು. ತುಂಬ ಖುಷಿ ಆಯಿತು. ತುಂಬ ಚಂದ ಮಾತಾಡ್ತಾರೆ ಅವರೆಲ್ಲರ ಜೊತೆ. ತುಂಬ ಖುಷಿ ಆಯಿತು ಅವ್ರ ಸೆಟ್ಟಿಗೆ ವಿಸಿಟ್ ಮಾಡಿದ್ದು. ಓಕೆ, ಅವರು ಕೂಡ ನಟಿ, ತುಂಬ ಒಳ್ಳೆ ಹಿಟ್ ಸೀರಿಯಲ್ಗಳನ್ನು ಅಥವಾ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ. ಸೊ ಅವ್ರ ಬಗ್ಗೆ ಅವ್ರ ಆ್ಯಕ್ಟಿಂಗ್ ನೋಡಿದಾಗ, ಅವರ ಎಕ್ಸ್ಪ್ರೆಷನ್ಸ್ ಎಲ್ಲ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ಒಬ್ರು ನಟಿಯಾಗಿ? ತುಂಬ ಖುಷಿ ಆಯಿತು. ಚಂದ ಮಾಡ್ತಾರೆ, ಕ್ಯೂಟಾಗಿ. ಓಕೆ, ಏಪ್ರಿಲ್ 14ರಿಂದ ಮುದ್ದು ಸೊಸೆ ಸೀರಿಯಲ್ ಬರ್ತಾ ಇದೆ. ಅದರಲ್ಲಿ ಇವಾಗ ನಿಮ್ಮ ತಾಯಿ ಕ್ಯಾರೆಕ್ಟರ್ ಹರಣಿ ಅವ್ರು ಇರ್ಬೋದು. ನಿಮ್ಮಿಬ್ಬರ ಕಾಂಬಿನೇಷನ್ ಹೇಗಿದೆ? ಯಾಕಂದರೆ ತಂದೆ ಮಗನ ಬಾಂಧವ್ಯ ಹೇಗಿದೆ ಅನ್ನೋದು ಒಂದು ಪ್ರೋಮೋ ಮೂಲಕ ನಮಗೆ ಗೊತ್ತಾಗಿದೆ. ಸೊ ನಿಮ್ಮಿಬ್ಬರ ಕಾಂಬಿನೇಷನ್ ಹೇಗೆ ಬಂದಿದೆ ಅಂತ? ಅಂದರೆ ನೀವು ಟೆಲಿಕಾಸ್ಟ್ ಆದಾಗ ನೋಡ್ತೀರಾ, ಒಂದು ಸೀನಲ್ಲಿ ನಾನು ರಿಯಲ್ ಆಗಿ ಹತ್ಬಿಟ್ಟಿದ್ದೀನಿ ಅವ್ರ ಜೊತೆ ಮಾಡ್ಬೇಕಾರೆ. ಲೈಕ್ ತುಂಬ ಒಂಥರ ಸ್ಪೆಷಲ್ ಬಾಂಡಿಂಗ್ ಅನಿಸುತ್ತೆ ನಂದು ಅವ್ರದ್ದು. ಲೈಕ್ ನಾನು ಒಂದು ಸೀನಲ್ಲಿ ಅವ್ರ ಜೊತೆ ಹೇಳ್ಕೊತ ನಾನು ರಿಯಲ್ ಆಗಿ ಹತ್ತಿರೋದು ಇದೆ. ಅವ್ರು ಸಪೋರ್ಟಿವ್ ಆಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಕೆಲವೊಂದು ಸೀನ್ಸ್ಗಳಂತೂ ತುಂಬ ಚೆನ್ನಾಗಿ ಬಂದಿದೆ. ಓಕೆ, ವಿದ್ಯಾ ಅವರು ಡಾಕ್ಟರ್ ಆಗ್ತಾರಾ? ಹಾಗೆ ಆಗ್ತೀನಿ ನಾನು ಡಾಕ್ಟರು. ಹಾಗೆ ಆಗ್ತೀನಿ ಖಂಡಿತವಾಗ್ಲೂ. ಅದು ಎಂಥ ತೊಂದರೆ ಬಂದರೂ ಏನೇ ಬಂದರೂ ವಿದ್ಯಾ ಡಾಕ್ಟರ್ ಆಗೇ ಆಗ್ತಾಳೆ. ಓಕೆ, ಏಪ್ರಿಲ್ 14ರಿಂದ ಸೀರಿಯಲ್ ಏನೋ ಶುರು ಆಗ್ತಾರೆ. ಬಟ್ ಮದುವೆ ನಿಲ್ಲಿಸಿದ್ದು ಕಾರಣ ಏನಂತ ಜನಕ್ಕೆ ಗೊತ್ತಾಗಿರುತ್ತೆ. ಬಟ್ ಆ ನಿಲ್ಸೋಕ್ಕೆ ವ್ಯಕ್ತಿ ಯಾರು ಅನ್ನೋದ್ರೆ ನೀವು. ಸೊ ಏನಾದರೂ ಮುಂದಿನ ದಿನಗಳಲ್ಲಿ ಸೀರಿಯಲ್ ಟೆಲಿಕಾಸ್ಟ್ ಆದ್ಮೇಲೆ ನೀವೇ ಅಂತ ಗೊತ್ತಾಗಿದ್ರೆ ತ್ರಿವಿಕ್ರಮ್ ಅವ್ರು ಏನು ಮಾಡಬಹುದು ಅಂತ ಅನಿಸುತ್ತೆ? ಯಾಕಂದರೆ ಒಂದು ಹಿಂಟ್ ಕೊಡೋದಾದರೆ ಫ್ಯಾನ್ಸಿಗೆ. ನಾನು ಹಿಂಟ್ ಕೊಡಲ್ಲ, ನಾನು ಏನು ಕೊಡಲ್ಲ. ನೀವೇ ಏಪ್ರಿಲ್ 14ರಿಂದ ನಮ್ಮ ಸೀರಿಯಲ್ಲು ಟೆಲಿಕಾಸ್ಟ್ ಆಗ್ತಾಯಿದೆ. ನೀವೇ ಟಿ ವಿ ಮುಂದೆ ಕುತ್ಕೊಂಡು ನೀವೇ ನೋಡಿ. ಓಕೆ, ಈ ಸೀರಿಯಲ್ ಜೊತೆ ಈ ಹಿಂದೆ ನೀವು ತೆಲುಗು ಒಂದು ಸೀರಿಯಲ್ ಕೂಡ ಮಾಡಿದ್ರಿ. ಯಾಕಂದರೆ ಬೇರೆ ಭಾಷೆಯಲ್ಲಿ ಕೂಡ ಕೆಲಸ ಮಾಡಿ ಬಂದಿರೋದ್ರಿಂದ ಸೊ ಅಲ್ಲಿಗೂ ಇಲ್ಲಿಗೂ ನಿಮ್ಗೆ ಏನು ಡಿಫ್ರೆನ್ಸ್ ಅಂತ ಅನಿಸುತ್ತೆ ನಿಮಗೆ? ಡಿಫ್ರೆನ್ಸ್ ಏನೂ ಇಲ್ಲ, ಸೇಮೇ. ನನಗೆ ಏನು ಅಂದರೆ, ನಾನಿಲ್ಲಿ ಹೇಗೆ ಫೀಮೇಲ್ ಓರಿಯೆಂಟೆಡ್ ಸೀರಿಯಲ್ ಬರ್ತಾ ಇದೆಯೋ ಅಲ್ಲೂ ತೆಲುಗುನಲ್ಲೂ ಸೇಮೇ. ನಾನಿವಾಗ ಏನು ಮಾಡ್ತಾ ಇದ್ದೀನೋ ಸೇಮೇ. ನಾ ಇಲ್ಲದೆ ಅಲ್ಲಿ ಒಂದು ಸೀನೂ ಇರಲ್ಲ. ಸೊ ಡಿಫ್ರೆನ್ಸ್ ಏನೂ ಇಲ್ಲ. ಎರಡೂ ತುಂಬ ಚೆನ್ನಾಗಿದೆ. ಎರಡೂ ಕ್ಯಾರೆಕ್ಟರ್ ತುಂಬ ಚಾಲೆಂಜಿಂಗ್ ನನಗೆ. ಕಡೆಯದಾಗಿ ಮುದ್ದು ಸೊಸೆ ಸೀರಿಯಲ್ ಬರ್ತಾ ಇದೆ. ಒಂದು ಮೆಸೇಜ್ ಇಟ್ಕೊಂಡು ಬರ್ತಾ ಇದ್ದೀರಾ. ಜನಕ್ಕೆ ಏನು ಹೇಳ್ತೀರಾ? ಆಡಿಯನ್ಸ್ಗೆ ಏನು ಮೆಸೇಜ್ ನೀವು ಕೊಡಕ್ಕೆ ಹೋಗ್ತಿದ್ದೀರಾ? ಮತ್ತು ನೋಡೋದಾದರೆ ಅವ್ರಿಗೆ ಏನು ಮೆಸೇಜ್ ಕೊಡ್ತೀರಾ ಅಂತ? ಯಾಕಂದರೆ ಈ ಸೀರಿಯಲ್ ನೋಡೋದ್ರಿಂದ ನೀವು ಇಂಥ ಒಂದು ಫ್ಯಾಕ್ಟರ್ ಮಿಸ್ ಮಾಡ್ಕೊಳ್ತೀರಾ, ಇಂಥ ಒಂದು ಮೆಸೇಜ್ನ ಮಿಸ್ ಮಾಡ್ಕೊಳ್ತೀರಾ ಅನ್ನೋದಾದರೆ ಆಡಿಯನ್ಸ್ಗೆ? ಈ ಸೀರಿಯಲ್ ನಿಮಗೆ ನೋಡ್ತಾ ಅನಿಸುತ್ತೆ, ಲೈಕ್ ವಿದ್ಯಾ ಡಾಕ್ಟರ್ ಆಗಬೇಕು ಅಂತ ಎಷ್ಟು ಕಷ್ಟಪಡ್ತಾಳೋ, ನಿಮ್ಮ ಮನೇಲೂ ನಿಮ್ಮ ಮನೆ ಹೆಣ್ಮಕ್ಳು ಅವ್ರಿಗೂ ಕನಸಿರುತ್ತೆ. ಸೊ ಅದನ್ನು ನೆರವೇರಿಸ್ಬೇಕು. ಏನೋ ಒಂದು ನಾನೀಗ ಡಾಕ್ಟರ್ ಆಗಬೇಕಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಮನೇಲೂ ಇಂಜಿನಿಯರೋ ಅಥವಾ ಇನ್ನು ಯಾವುದ್ರಲ್ಲೋ ಅವ್ರ ಮೇಲೆ ಬರಬೇಕಂತ ತುಂಬ ಕನಸು ಕಟ್ಟಿರ್ತಾರೆ. ಸೊ ಈ ಸೀರಿಯಲ್ ಮುಖಾಂತರ ನೀವು ಅದನ್ನು ನೋಡ್ಬೋದು. ಲೈಕ್ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ. ಹೆಣ್ಮಕ್ಳಿಗೆ ಸಪೋರ್ಟ್ ಇದೆ, ಬಟ್ ಕೆಲವೊಂದು ಕಡೆ ಫ್ಯಾಮಿಲಿನಲ್ಲಿ ಸಪೋರ್ಟ್ ಮಾಡಲ್ಲ. ನಾವು ಓದ್ತೀವಿ ಅಥವಾ ಇವಾಗ ನಾರ್ಮಲಿ ಫಿಲ್ಮ್ ಲ್ಯಾಂಡಿಗೆ ಬರ್ತೀವಿ ಅಂದ್ರೂ ಸಪೋರ್ಟ್ ಮಾಡಲ್ಲ. ಬಟ್ ಎಲ್ರಿಗೂ ಹೇಳೋದೊಂದೇ, ಸಪೋರ್ಟ್ ಮಾಡಿ. ಸ್ಕೂಲ್ ಬೆಂಚಿಂದ ಹಸೆಮಣೆವರೆಗೆ ಅನ್ನುವಂಥ ಒಂದು ಮುದ್ದಾದ ಕತೆ, ಅದರಲ್ಲೂ ಒಂದು ಸೋಷಿಯಲ್ ಮೆಸೇಜ್ ಇರುವಂಥ ಕತೆನ ಜನಕ್ಕೆ ಹೇಳಲಿಕ್ಕೆ ಬರ್ತಾ ಇದ್ರ. ಏಪ್ರಿಲ್ 14ರಿಂದ ನಿಮಗೆ ನಿಮ್ಮ ತಂಡಕ್ಕೆ ಆಲ್ ದಿ ಬೆಸ್ಟ್ ಅಂತ